ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ US ಟ್ಯಾಕ್ಸ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ 2024 ಸ್ಟಾರ್ಟ್ ಆಗಿದೆ. ಈಗ ಹೊಸದು ಏನಾದರೂ ರೂಲ್ಸ್ ಇದೆಯಾ ಇದರಲ್ಲಿ, ಮತ್ತು ಏನಾದರೂ ಚೇಂಜಸ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಮ್ಯಾನೇಜ್ ಇನ್ಫೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. US ಟ್ಯಾಕ್ಸ್ ಫಿಲ್ ಮಾಡಬೇಕಾದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಇದೆ. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಒಂದೆರಡು ಬಾರಿ ವಿಡಿಯೋನ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಅಲ್ಲಿ ಸ್ಟಾರ್ಟ್ ಫಾರ್ಮ್ ಅಂತೇಳಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಜಿಮೇಲ್ ಐ ಡಿಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಜಿಮೇಲ್ ಐ ಡಿನ ಅಲ್ಲಿ ತೋರಿಸುತ್ತೆ ಮೇಲ್ಗಡೆ. ಅದರ ಪಾಸ್ವರ್ಡನ್ನ ನೀವು ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಯಾಕಂದರೆ ನೀವು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನ ನೀವೇ ಫಿಲಪ್ ಮಾಡ್ತಾ ಇದ್ದೀರಾ ಈ ಫಾರ್ಮ್ನ ಅಂಥೇಳಿ ಅವರು ಕನ್ಫರ್ಮ್ ಮಾಡೋಕ್ಕೋಸ್ಕರ ಈ ಒಂದು ಜಿಮೇಲ್ ಐ ಡಿ ಪಾಸ್ವರ್ಡನ್ನ ಅವರು ಕೇಳ್ತಾರೆ. ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಈಗ ಫಾರ್ಮ್ ಫಿಲಪ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫಸ್ಟಿಗೆ ವಾಟ್ ಟೈಪ್ ಆಫ್ ಅಕೌಂಟ್ ಈಸ್ ಅಂತೇಳಿ ಕೇಳ್ತದೆ. ಅಲ್ಲಿ ಇಂಡಿವಿಜುವಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋದಾದ್ಮೇಲೆ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡ್ಕೊಳ್ಳಿ. ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಬೇರೆ ಕ್ವಶನ್ ಇರುತ್ತೆ. ಆರ್ ಯು ಎ ಸಿಟಿಸನ್ ಆರ್ ರೆಸಿಡೆಂಟ್ ಆಫ್ US ಅಂತಿದೆ, ಇಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ಕೆಳಗಡೆ ಸ್ಲೈಡ್ ಮಾಡಿ, ಅಂದರೆ ಡ್ರ್ಯಾಗ್ ಮಾಡಿ. ಅಲ್ಲಿ ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಅಂತಿದೆ, ಅದರಲ್ಲಿ W8BE ಫಸ್ಟ್ದೊಂದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಪ್ರೊಸೆಸ್ ಆಗುತ್ತೆ. ಬೇರೆ ಬೇರೆ ಫಾರ್ಮ್ಸ್ ಎಲ್ಲ ಬರುತ್ತೆ, ಅದನ್ನು ನೀವು ಫಿಲಪ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ಗೆ ನಿಮ್ಮ ಹೆಸರು ಬರುತ್ತೆ, ಕೆಳಗಡೆ ಕಂಟ್ರಿನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವೀಗ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡಿದ್ದೀರಲ್ಲ ಅಂಥೇಳಿ. ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ಮಾಡಬೇಕು. ಈಗ ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇಂಡಿಯಾನ ಸೆಲೆಕ್ಟ್ ಮಾಡಿದ್ದೀನಿ. ಅಲ್ಲಿ ಫಾರಿನ್ ಟಿನ್ ಅಂತಿದೆ, ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಪ್ಯಾನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಕರೆಕ್ಟಾಗಿ ಎಂಟ್ರಿ ಮಾಡಿದಾದ್ಮೇಲೆ ಕರೆಕ್ಟ್ ಇದೆಯಾ ಇಲ್ಲ ಅಂಥೇಳಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದೆ ಪ್ರೊಸೆಸ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. US ಟ್ಯಾಕ್ಸ್ ಫಾರ್ಮ್ ಫಿಲಪ್ ಮಾಡಿದರೂ ಕೂಡ ನಿಮಗೆ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇತ್ತು ಅಂತಂದರೆ ಕೆಳಗಡೆ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಡ್ರೆಸ್ ಕೇಳ್ತಾ ಇದೆ, ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಬಾಕ್ಸಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಆಗಲೇ. ಈಗ ಅಡ್ರೆಸ್ನ ಎಂಟರ್ ಮಾಡಬೇಕು. ನೀವು ಆಗಲೇ ಆಡ್ಸೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಅಡ್ರೆಸ್ ಎಂಟ್ರಿ ಮಾಡಿರ್ತೀರ. ಅಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಆ ಪಾಪಪ್ ಅಡ್ರೆಸ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಅಡ್ರೆಸ್ ತೊಗೊಳುತ್ತೆ. ತೊಗೊಂಡು ಆದಮೇಲೆ ನೀವು ಅಲ್ಲಿ ಕೆಳಗಡೆ ಪೋಸ್ಟಲ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತೆ, ಅದನ್ನು ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ ಪ್ರೊಸೆಸ್ ಆಗುತ್ತೆ, ಒಂದು 10 ಸೆಕೆಂಡ್ಸ್ ತೊಗೊಳುತ್ತೆ. ಅಲ್ಲಿ ಆರ್ ಯು ಕ್ಲೇಮಿಂಗ್ ರೆಡ್ಯೂಸ್ ಡೇಟ್ ಅಂತಿದೆ, ಅಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಕೆಳಗಡೆ ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಂಟ್ರಿನೇ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಇಂಡಿಯಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಚೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಆರ್ಟಿಕಲ್ ಅಂತ ಇದೆ, ಅಲ್ಲಿ ಆರ್ಟಿಕಲ್ 7 ಪ್ಯಾರಾಗ್ರಾಫ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇನಿದೆ ರೆಡ್ಯೂಸ್ ರೇಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬಾಕ್ಸಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಆರ್ಟಿಕಲ್ 12 ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಳ್ಳಿ, 15%ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ ಬಾಕ್ಸಲ್ಲಿ, ಮತ್ತೆ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ ಬಾಕ್ಸಲ್ಲಿ. ಅಲ್ಲಿ ಆರ್ಟಿಕಲ್ 12 ಪ್ಯಾರಾಗ್ರಾಫ್ 2A ಸೆಲೆಕ್ಟ್ ಮಾಡ್ಕೊಳ್ಳಿ, 15% ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಚೆಕ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್,
ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ನೀವು ಮತ್ತೆ ಒಂದು ಎರಡು ಬಾರಿ ವೀಡಿಯೋನ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಐಡೆಂಟಿಫೈಡ್ ಇಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ, ಚೆಕ್ ಮಾರ್ಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಗೋ ಪೇಪರ್ಲೆಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ, ಐ ಅಕ್ಸೆಪ್ಟ್ ದ ಪೇಪರ್ಲೆಸ್ ಅಂತೇಳಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಇಲ್ಲಿ ಬರುತ್ತೆ, ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಎಲ್ಲ ಬರುತ್ತೆ. ಅಲ್ಲಿ ಬಾಕ್ಸಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಡ್ರ್ಯಾಗ್ ಮಾಡಿ. ಕೆಳಗಡೆ ಡ್ರ್ಯಾಗ್ ಮಾಡಿದ್ಮೇಲೆ ಅಲ್ಲಿ ಕೂಡ ಬಾಕ್ಸಲ್ಲಿ ಚೆಕ್ ಮಾರ್ಕ್ ಮಾಡ್ಕೊಳ್ಳಿ. ಅನ್ಚೇಂಜ್ ಸ್ಟೇಟಸ್ ಅಪ್ಡೇಟ್ ಅಂತಿದೆ. ಅಲ್ಲಿ ಯಾವ ಇಯರ್ನಲ್ಲಿ ನೀವು ಪ್ಯಾನ್ ಕಾರ್ಡ್ನ ರೆಡಿ ಮಾಡಿದ್ದೀರ, ಅಂದರೆ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿ ನಿಮ್ಗೆ ಪ್ಯಾನ್ ಕಾರ್ಡ್ ಬಂದಿರುತ್ತಲ್ಲ ಆ ಇಯರ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ಇಯರ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಅಂದರೆ 2022, 23 ಆ ಥರ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಇಯರ್ನ ಅಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದಾದ್ಮೇಲೆ ಕೆಳಗಡೆ ಬನ್ನಿ. ಥರ ಡ್ರ್ಯಾಗ್ ಮಾಡಿದರೆ ಅಲ್ಲಿ ಡೂ ಯು ಕನ್ಫರ್ಮ್ ದಟ್ ಯು ಆರ್ ಬೆನಿಫಿಷಿಯರ್ ಅಂತೆಲ್ಲ ಅಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಸ್ ಐ ಆಮ್ ಬೆನಿಫಿಷಿಯರ್ ಓನರ್ ಅಂತೇಳಿ. ಕೆಳಗಡೆ ಸಬ್ಮಿಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ನಿಮ್ಮದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಪ್ರೂವ್ ಆಗಿದೆಯಾ ಅಲ್ಲ ಅಂತೇಳಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಅಪ್ರೂವ್ಡ್ ಅಂತೇಳಿ ಬಂದಿದೆ. ಯುವರ್ ಟ್ಯಾಕ್ಸ್ ಇನ್ಫೋ ಹ್ಯಾಸ್ ಬಿನ್ ಎಕ್ಸೆಪ್ಟೆಡ್ ಅಂತೇಳಿ ಬಂದಿದೆ. ಅಂದರೆ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತೇಳಿ ಬಂದಿದೆ. ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 31 ಡಿಸೆಂಬರ್ 2027ಗೆ ಎಕ್ಸ್ಪೈರ್ ಆಗುತ್ತೆ. ಮತ್ತು ಎಲ್ಲ ಕ್ಲೇಮ್ಡ್ ಅಂತೇಳಿ ಬಂದಿದೆ. ಈ ರೀತಿ ಬಂದರೆ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ, ಮತ್ತೇನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ನೀವು ಫಾರ್ಮ್ ಫಿಲಪ್ನ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.